ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶನಿವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಪೂಜೆ ಮಾಡಬೇಕಿತ್ತು. ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಮಧ್ಯಾಹ್ನ ಆಗೋಯ್ತು ಪೂಜೆ ಮಾಡೋದು. ನಾಳೆ ನಮ್ಮ ತಂಗಿ ಶ್ರೀಮಂತ ಇದೆ, ಊರಿಗೆ ಹೋಗಬೇಕು. ಮೇಲ್ಕೋಟೆ ಇರೋದು ಊರು, ಹಾಗಾಗಿ ಬಸ್ ಮಾಡಿದ್ದು. ಬಸ್ ಅವ್ರ ಜೊತೆ ಎಲ್ಲ ಎಷ್ಟಾಗುತ್ತೆ ಏನು ಅಂತೆಲ್ಲ ಮಾತಾಡಿ ನೆಕ್ಸ್ಟು ಬರೋರ್ನೆಲ್ಲನೂ ನಮ್ಮ ಅಜ್ಜಿದಿರು, ನಮ್ಮ ರಿಲೇಟಿವ್ಸು, ಅವ್ರ ಫ್ರೆಂಡ್ಸು ಎಲ್ಲನೂ ಸಹ ಕರಿಬೇಕಿತ್ತು. ಹಾಗೆ ಎಲ್ಲರನ್ನೂ ಸ್ವಲ್ಪ ಕರ್ಕೊಂಡು ಹೋಗಬೇಕಲ್ಲ ಎಲ್ಲರನ್ನೂ, ಅದಕ್ಕೆ ಬಸ್ಸೇ ಮಾಡಿದ್ದು ನಾವು. ಆ ನಂತರ ಸ್ವಲ್ಪ ತಿರ್ಗಾ ಚಿಕ್ಕಪೇಟೆಗೆ ಹೋಗಿ ಚಿಕ್ಕಪೇಟೆಯಲ್ಲಿ ಬೇಕಾಗಿರೋಂಥ ಸಾಮಗ್ರಿಗಳನ್ನ, ಹೊಲಿಗೆ ಸಾಮಗ್ರಿಗಳನ್ನೆಲ್ಲನೂ ಸಹ ತೊಗೊಂಡು, ಹಾಗೆ ಇವತ್ತು ಊರಿಂದ ಎಲ್ಲ ಅವ್ರ ಅಕ್ಕ ತಂಗಿದಿರು ಎಲ್ಲ ನಮ್ಮಮ್ಮ ಅಕ್ಕ ತಂಗಿದಿರೆಲ್ಲ ಬರ್ತಾರೆ. ಹಾಗಾಗಿ ಅವ್ರಿಗೂ ಸ್ವಲ್ಪ ಎಲ್ಲ ಅಡುಗೆ ಮಾಡಬೇಕಿತ್ತು. ಹಾಗಾಗಿ ಸ್ವಲ್ಪ ತರಕಾರಿಗಳು, ಮನೆಗೆ ಬೇಕಾಗಿರೋ ಅಂಥದ್ದು, ಆಮೇಲೆ ತಿರ್ಗಾ ಹೊಲಿಗೆ ಸಾಮಾನು, ಹೂವು ಹಣ್ಣು ಎಲ್ಲನೂ ಸಹ ತೊಗೊಂಡು ಬಂದು, ಆನಂತರ ಮನೆಯಲ್ಲೆಲ್ಲನೂ ಸಹ ಕೆಲಸ ಮಾಡಿಕೊಂಡು ಪೂಜೆ ಮಾಡಿಕೊಂಡು, ಆನಂತರ ಅಮ್ಮ ಫೋನ್ ಮಾಡಿದ್ರು, ಬಂದಿದ್ದಾರೆ ದೊಡ್ಡಮ್ಮ ಎಲ್ಲ, ಅತ್ತೆ ಎಲ್ಲ ಬಂದಿದ್ದಾರೆ ಬಾರಮ್ಮ ಅಂತ. ಸರಿ ಅಮ್ಮ, ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದ್ಬಿಟ್ಟು ಅಮ್ಮ ಮನೆಗೆ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಹೋದೋ. ಆನಂತರ ಅಮ್ಮ ಮತ್ತು ಬಜ್ಜಿ ಮತ್ತು ಅನ್ನ, ಪಾಯಸ ಮತ್ತು ಹೆಸರುಬೇಳೆ ಮಾಡಿಬಿಡು ಅಂತ ಹೇಳಿದ್ರು. ಸರಿ ಅಮ್ಮ ಆಯಿತು ಮಾಡ್ತೀನಿ ಅಂತ ಹೇಳಿದೆ. ಅಮ್ಮಂಗೆ ಅವ್ರಿಗೆ ತಿರ್ಗಾ ಅವ್ರನ್ನ ಕರಿಬೇಕು, ಇವ್ರನ್ನ ಕರಿಬೇಕು ಅಂತೆಲ್ಲ ಇರುತ್ತಲ್ಲ, ಅವ್ರನ್ನೆಲ್ಲನೂ ಸಹ ಕರಿಯೋಕ್ಕೆ ಹೋದರು. ಆಮೇಲೆ ಬಸ್ಸವ್ರಿಗೆಲ್ಲನೂ ಅಡ್ವಾನ್ಸ್ ಕೊಡೋಕೆ ಅಮ್ಮ ಹೋದರು. ನಾನಿಲ್ಲಿ ಅಡುಗೆ ಮನೆ ಕೆಲಸ ಎಲ್ಲ ಮಾಡಿಕೊಂಡೆ. ಆಮೇಲೆ ನಮ್ಮ ದೊಡ್ಡಮ್ಮ, ಅತ್ತೆ, ನಮ್ಮ ಆಂಟಿ ಎಲ್ಲನೂ ಸಹ ಹೂವು ಎಲ್ಲ ಕಟ್ಕೊಂಡು ಎಲ್ಲನೂ ಸಹ ಬೆಳಗ್ಗೆಗೆ ರೆಡಿ ಮಾಡ್ಕೋತಾಯಿದ್ರು. ಆನಂತರ ನಾನಿಲ್ಲಿ ಎಲ್ಲನೂ ಸಹ ಮಾಡಿಕೊಂಡೆ. ಅಡುಗೆನ ಕೋಸಂಬರಿ ಮಾಡಿದ್ದೆ, ಬಜ್ಜಿ, ಅನ್ನ, ಸಾಂಬಾರು, ಈ 4 ಪದಾರ್ಥ ಅಡುಗೆ ಮಾಡಿದೆ ನಾನು. ನೆಕ್ಸ್ಟು ನನ್ನ ಮಗಂದು ಚಪ್ಪಲಿ ಇರಲಿಲ್ಲ, ಹಾಗಾಗಿ ಸರಿ ಚಪ್ಪಲಿ ತರೋಣ ಅಂತ ಹೋದೆ. ಆ ಥರ ಚಪ್ಪಲಿ ಬೇಡ ಅಪ್ಪ ಅಂತ ಹೇಳಿದೆ ನಾನು. ಆದರೂ ಅವನಮ್ಮ ನಂಗೆ ಅದೇ ಬೇಕು ಅಂತ ಅದೇ ಬೇಕು ಅಂತ ಹಠ ಮಾಡ್ದ. ಆಮೇಲೆ ತಿರ್ಗಾ ಅದು ಇದ್ದರೆ ಅದು ಗಾಡೀಲಿ ಹೋಗ್ಬೇಕಾದ್ರೆ ಬಿದ್ದು ಹೋಗುತ್ತೆ. ಅದು ಬೇಡ ಅಂತ ಹೇಳಿದ್ರು ಕೇಳಲ್ಲ. ಇದೇ ಥರ ಹೋದ್ಸಲನೂ ಸಹ ತೊಗೊಂಡು ಹಂಗೇ ಕಳೆದಾಗ್ದ. ಈ ಸಲ ಆದರೂ ಶೂ ತೊಗೊಳ್ಳೋ ಅಂದರೆ ಇಲ್ಲ, ನಂಗೆ ಇದೇ ಬೇಕು ಅಂತ ಹೇಳಿ ಹಠ ಮಾಡಿಕೊಂಡು ಅಲ್ಲೇ ಮಲ್ಕೊಂಡು ಒದ್ದಾಡ್ಬಿಟ್ಟು ಶಾಪಲ್ಲೇ ತಿರ್ಗಾ ಅದೇ ತೊಗೊಂಡು ಬಂದಿದ್ದಾಯಿತು. ಆಮೇಲೆಲ್ಲ ಮನೇಲಿ ಅಮ್ಮ ಮೇಲೆಲ್ಲ ಕೆಲಸ ಮುಗಿಸ್ಕೊಂಡು ಊಟನೂ ಸಹ ಅಲ್ಲೇ ಎಲ್ಲ ಮಾಡಿಕೊಂಡು, ನೆಕ್ಸ್ಟ್ ಡೇನು ಊರಿಗೆ ಹೋಗೋಕ್ಕೆ ಸೀರೆನೆಲ್ಲನೂ ಸಹ ಪಲ್ಲು ಮಾಡಿಕೊಂಡು, ಸ್ವಲ್ಪ ಐರನ್ ನನಗೆ ಯಾವ ಥರ ಬರುತ್ತೋ ಆ ಥರ ಮಾಡ್ಕೊಡೋಣ ಅಂತ ಮಾಡ್ಕೋತಾ ಇದ್ದೆ. ನೆಕ್ಸ್ಟು ನೋಡೋಣ, ನಮ್ಮ ಫಿಶ್ ಟ್ಯಾಂಕಲ್ಲಿ ಯಾಕೋ ಫಿಶ್ಚು ಇದಾಗ್ಬಿಟ್ಟಿತ್ತು.